Namaste for all. Today I am going to do my presentation on genetic counseling. This comes under Unit 2, session number 21. So, main objectives of now I will go to the main objectives and intention of this study of this topic is the main objectives. ಈ ಅಧ್ಯಯನದ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಜೆನೆಟಿಕ್ ಕೌನ್ಸಿಲಿಂಗ್ ಇಸ್ ನಥಿಂಗ್ ಬಟ್ ಕನ್ನಡದಲ್ಲಿ ಹೇಳು ಆನುವಂಶಿಕ ಆಪ್ತ ಸಮಾಲೋಚನೆ ಅಂತ ಹೇಳ್ಬೋದು. ದ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ಮೈ ಸ್ಟಡಿ ಈಸ್ ಸ್ಟೂಡೆಂಟ್ ಶುಡ್ ನೋ ದಿ ರೋಲ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಜೆನೆಟಿಕ್ ಕೌನ್ಸಿಲಿಂಗ್ ಆಸ್ ವೆಲ್ ಆಸ್ ಜೆನೆಟಿಕ್ ಕೌನ್ಸಿಲರ್. ಅಂದರೆ ವಿದ್ಯಾರ್ಥಿಗಳು ಜೆನೆಟಿಕ್ ಕೌನ್ಸಿಲಿಂಗ್ ಅಂದರೆ ಆನುವಂಶಿಕ ಆಪ್ತ ಸಲಹೆ ಮತ್ತು ಆಪ್ತ ಸಲಹೆಗಾರರ ಪಾತ್ರ ಮತ್ತು ಪ್ರಾಮುಖ್ಯತೆಯನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದ್ರು. ನಂತರ ದೇ ಶುಡ್ ಅಕ್ನಾಲೇಜ್ ನಾಟ್ ಓನ್ಲಿ ಟು ದೇಯರ್ ಪೇರೆಂಟ್ಸ್ ಬಟ್ ಆಲ್ಸೋ ಟು ದೇರ್ ಸೊಸೈಟಿ. ದೇ ಶುಡ್ ಅಕ್ನಾಲೇಜ್ ನಾಟ್ ಓನ್ಲಿ ಟು ದೇಯರ್ parents but also to their society. Once they comes to know about the genetic counseling, they will guide their parents what are all the outcomes are there, what are all the predictions are there in the genetic disease may occur. To avoid this, what are all the precautions we have to take, and as well not only to their parents but also to their society. Once they come to know about the genetic counselings and genetic diseases, they will guide their parents about the genetic diseases as well as to society. They can able to avoid these problems by counseling and by spreading the knowledge. ಅವರು ಇದರ ಬಗ್ಗೆ ತಂದೆ ತಾಯಿಗಳಿಗೆ ಮತ್ತು ಸಮಾಜಕ್ಕೆ ಹೇಳುವ ಮೂಲಕ ಜೆನೆಟಿಕ್ ಕೌನ್ಸಿಲಿಂಗ್ ಅಂದರೆ ಆನುವಂಶಿಕ ಆಪ್ತ ಸಲಹೆ ಮತ್ತು ಆಪ್ತ ಸಲಹೆಗಾರರ ಪಾತ್ರ ಮತ್ತು ಅದು ಎಷ್ಟು ಪ್ರಾಮುಖ್ಯತೆ ಅಂತ ಹೇಳುವುದರ ಮೂಲಕ ಮತ್ತು ಜೆನೆಟಿಕ್ ಡಿಸೀಸಸ್ ಆನುವಂಶಿಕ ಕಾಯಿಲೆ ಅದರಿಂದಾಗಿ ಇಫ್ ಇಟ್ ಸ್ಪ್ರೆಡ್ಸ್ ಟು ದ ನೆಕ್ಸ್ಟ್ ಜನರೇಷನ್ ವಾಟ್ ಆರ್ ಆಲ್ ದ ನೆಗೆಟಿವ್ ಥಿಂಗ್ಸ್ ಹ್ಯಾಪನ್ಸ್ ದ ಸೊಸೈಟಿ, ಅದರ ಮೂಲಕ ಸೊಸೈಟಿಗೆ ಏನಾಗ್ತದೆ ಅದರ ಮೂಲಕ ಅವರು ತಡೆಗಟ್ಟಬಹುದು. ದೇ ಕ್ಯಾನ್ ಅವಾಯ್ಡ್ ದಿಸ್ ಟು ದಿ ನೆಕ್ಸ್ಟ್ ಜನರೇಷನ್, ಅಂದರೆ ಮುಂದಿನ ಜನಾಂಗಕ್ಕೆ ಬರುವುದನ್ನು ತಡೆಗಟ್ಟಬಹುದು ಇದರ ಬಗ್ಗೆ ಜನರಿಗೆ ಹೇಳುವ ಮೂಲಕ. ಸ್ಟೂಡೆಂಟ್ಸ್ ಶುಡ್ ನೋ ಅಬೌಟ್ ದಿ ಪೆಡಿಗ್ರಿ ಸ್ಟಡಿ. ಅಂದರೆ ಪೆಡಿಗ್ರಿ ಸ್ಟಡಿ ಇಸ್ ನಥಿಂಗ್ ಬಟ್ ಆನುವಂಶಿಕ ವಂಶವೃಕ್ಷ ಅಂತ ಹೇಳ್ತಾರೆ. ಇಟ್ಸ್ ನಥಿಂಗ್ ಬಟ್ ಅ ಫ್ಯಾಮಿಲಿ ಟ್ರೀ. ಒನ್ಸ್ ದೇ ವಿಲ್ come to know the pedigree study, they can able to acknowledge as well as counsel the society as well as parents about the genetic diseases. So the outcomes of what are all the outcomes I am expecting from this sessions after finishing this. Once my session is over, what are all the outcomes I can expect? These students will come to know about the role and importance of ಜೆನೆಟಿಕ್ ಕೌನ್ಸಿಲಿಂಗ್ಸ್. ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ ವಿಲ್ ಕಮ್ ಟು ನೋ, ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತದೆ ಜೆನೆಟಿಕ್ ಕೌನ್ಸಿಲಿಂಗ್ ಮತ್ತು ಜೆನೆಟಿಕ್ ಕೌನ್ಸಿಲರ್ಸ್ನ ಪಾತ್ರ ಮತ್ತು ಪ್ರಾಮುಖ್ಯತೆ ಏನು ಎಂಬುದು. ದೇ ವಿಲ್ ಅಕ್ನಾಲೇಜ್ ನಾಟ್ ಓನ್ಲಿ ಟು ದೇರ್ ಪೇರೆಂಟ್ಸ್ ಬಟ್ ಆಲ್ಸೋ ಟು ದೇರ್ ಸೊಸೈಟಿ. ದೇ ವಿಲ್ ಗೈಡ್ ದಿ parents what all they happens because of genetic diseases, if the genetic diseases to the next generation if once they ignore. ಒಂದು ವೇಳೆ ಅವರು ಇದನ್ನು ಮರೆತು ಬಿಟ್ಟರೆ ಅಥವಾ ಒಂದು ವೇಳೆ ಇದನ್ನು ಅವರು ಬೇಡ ಅಂತ ಬಿಟ್ಟರೆ ಈ ಜೆನೆಟಿಕ್ ಅನುವಂಶೀಯ ಸಮಸ್ಯೆಯಿಂದಾಗಿ ಮುಂದಿನ ಜನಾಂಗಕ್ಕೆ ಏನೆಲ್ಲ ಆಗ್ಬೋದು ಅಂತ ಹೇಳುವುದನ್ನು ಅವರು ಸಮಾಜಕ್ಕೆ ಮತ್ತು ತಂದೆ ತಾಯಿಗಳಿಗೆ ಹೇಳ್ತಾರೆ. ನಾಟ್ ಓನ್ಲಿ ಟು ದೇರ್ ಪೇರೆಂಟ್ಸ್ ಬಟ್ ಆಲ್ಸೋ ಟು ದೇರ್ ಸೊಸೈಟಿ. ದೇ ವಿಲ್ ಅಕ್ನಾಲೇಜ್ ಅಬೌಟ್ ದಿ ಜೆನೆಟಿಕ್ ಡಿಸೀಸಸ್ and students will understand the pedigree study. Students will understand the pedigree study. Once they will come to know after this sessions, they will come to know about the pedigree study, family tree. Once they know the family tree, they can able to counsel the parents as well as the society about the genetic diseases. ಒಂದು ಸಲ ಅವರಿಗೆ ವಂಶವೃಕ್ಷದ ಬಗ್ಗೆ ತಿಳಿದುಕೊಂಡ ನಂತರ ಅವರು ಬರೇ ಅವರ ತಂದೆ ತಾಯಿಗಳಿಗೆ ಮಾತ್ರವಲ್ಲದೆ ಸಮಾಜಕ್ಕೂ ಕೂಡ ಅನುವಂಶೀಯ ಸಮಸ್ಯೆ ಅಥವಾ ಅನುವಂಶೀಯ ಕಾಯಿಲೆಯ ಬಗೆಗೆ ಅವರು ಹೇಳಬಹುದು. ನೆಕ್ಸ್ಟ್ ಕಂಟೆಂಟ್ಸ್, ವಾಟ್ ಆರ್ ಆಲ್ ದಿ ಕಂಟೆಂಟ್ಸ್ ಐ ಹ್ಯಾವ್ ಆ್ಯಡೆಡ್ ಇನ್ ದಿಸ್ ಟಾಪಿಕ್ ಈಸ್ ಇಂಟ್ರೊಡಕ್ಷನ್ ಟು ಜೆನೆಟಿಕ್ ಕೌನ್ಸಿಲಿಂಗ್. ಅಂದರೆ ಜೆನೆಟಿಕ್ ಕೌನ್ಸಿಲಿಂಗ್ ಅಂದರೆ ಏನು ಅಂತ ಹೇಳಿದ್ದೇನೆ ಇಲ್ಲಿ.
ಯೂಸಸ್ ಆಫ್ ಜೆನೆಟಿಕ್ ಕೌನ್ಸಿಲಿಂಗ್ ಅಂದರೆ ಆನುವಂಶಿಕ ಆಪ್ತ ಸಮಾಲೋಚನೆಯ ಮೇನ್ ಪ್ರಯೋಜನ ಏನು ಅಂತ ಯೂಸಸ್. ನಂತರ ಪೆಡಿಗ್ರಿ ಡಯಾಗ್ರಾಮ್ ಅಂದರೆ ಪೆಡಿಗ್ರಿ ಡಯಾಗ್ರಾಮ್ ಅಂದರೆ ಫ್ಯಾಮಿಲಿ ಟ್ರೀ ಡಯಾಗ್ರಾಮ್, ವಂಶವೃಕ್ಷದ ಚಿತ್ರವನ್ನು ತೋರಿಸಿದ್ದೇನೆ. ನಂತರ ರೆಫರೆನ್ಸಸ್ ವಿಚ್ ಆರ್ ಆಲ್ ದ ಬುಕ್ಸ್ ಐ ಹ್ಯಾವ್ ರೆಫರ್ ಟು ಕವರ್ ದಿಸ್ ಟಾಪಿಕ್. ಯಾವುದೆಲ್ಲ ಬುಕ್ಸ್ ನಾನು ಈ ಟಾಪಿಕ್ ಅಂದರೆ ಈ ಅಧ್ಯಯನ ಮಾಡಲಿಕ್ಕೆ ತಗೊಂಡಿದ್ದೇನೆ ಅಂತ ಹೇಳೋದು. ನೆಕ್ಸ್ಟ್ MCQs ನಥಿಂಗ್ ಬಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂದರೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾನಿಲ್ಲಿ ಕೊಟ್ಟಿದ್ದೇನೆ. ದಿಸ್ ವಿಲ್ ಹೆಲ್ಪ್ ಫಾರ್ ಯುವರ್ ಎಕ್ಸಾಮ್ಸ್ ಟೆಸ್ಟ್. So, first we will see the introduction. Genetic counseling is a communication process designed to help couples. See, genetic counseling ಈ ಅನುವಂಶೀಯ ಆಪ್ತ ಸಲಹೆ ಅಂತ ಹೇಳುವಂಥದ್ದು ಇಟ್ ಈಸ್ ಎಸ್ಪೆಷಲಿ ಡಿಸೈನ್ ಟು ಹೆಲ್ಪ್ ದಿ ಕಪಲ್ಸ್, ಮ್ಯಾರಿಡ್ ಕಪಲ್ಸ್. ಇದು ದಂಪತಿಗಳಿಗೆ ಅಂತಲೇ ಸಹಾಯ ಮಾಡಲಿಕ್ಕೆ ಇರುವಂಥದ್ದು. ಇಸ್ ಅ ಕಮ್ಯುನಿಕೇಶನ್ ಪ್ರಾಸೆಸ್. ಇದು ಕಮ್ಯುನಿಕೇಶನ್, ಯೂಶ್ವಲಿ ಇದು ಕಮ್ಯುನಿಕೇಶನ್ ಸಂಪರ್ಕ ಯಾರ ನಡುವೆ ಆಗ್ತದೆ ಅಂತ ಹೇಳಿದ್ರೆ ದಿಸ್ ಕಮ್ಯುನಿಕೇಶನ್ ಪ್ರಾಸೆಸ್ ಎಸ್ಪೆಷಲಿ ಡಿಸೈನ್ ಟು ಹೆಲ್ಪ್ ದಿ ಕಪಲ್ಸ್. ದಂಪತಿಗಳಿಗೆ ಅಂತಲೇ ಸಹಾಯ ಮಾಡಲಿಕ್ಕೆ ಇರುವುದು ಯಾವುದು? ಅನುವಂಶೀಯ ಆಪ್ತ ಸಮಾಲೋಚನೆ. It assesses their chances of giving birth to a baby with a hereditary disorder. It determines whether there is a chances of hereditary diseases happens, hereditary disorder. They may happens. There is a chances of hereditary disorders in their future generation or their newly born baby. So it assesses the chances of giving birth to a baby with a hereditary disorder. ಇದು ಪರೀಕ್ಷಿಸ್ತದೆ ಎಲ್ಲಿಯಾದರೂ ಏನಾದರೂ ಅವಕಾಶ ಇದೆಯಾ ಅಂದರೆ ಒಂದು ತಾಯಿ ಅಂದರೆ ಅನುವಂಶೀಯ ಸಮಸ್ಯೆ ಇರುವಂತಹ ಮಗುವಿಗೆ ಜನನ ನೀಡುವಂಥ ಸಾಧ್ಯತೆ ಇದೆಯೋ ಎಂಬುದನ್ನು ಇದು ಪರೀಕ್ಷಿಸ್ತದೆ. ಟು ಚೂಸ್ ದ ಬೆಸ್ಟ್ ಕೋರ್ಸ್ ಆಫ್ ಆಕ್ಷನ್ಸ್. They will select the best course of actions to avoid these problems, to avoid these hereditary disorders. They will select the best course of actions to avoid the problems. They will select ಅವರು ಇದನ್ನು ತಡೆಗಟ್ಟಲಿಕ್ಕೆ ಅಂದರೆ ಅನುವಂಶೀಯ ಸಮಸ್ಯೆಯನ್ನು ತಡೆಗಟ್ಟಲಿಕ್ಕೆ ಅವರು ಸಾಧ್ಯವಾದಷ್ಟು ಒಳ್ಳೆಯ ರೀತಿಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತಾರೆ. ಆಫ್ ರಿಸ್ಕ್ಸ್, ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತಾರೆ. ಆ್ಯಂಡ್ ಫ್ಯಾಮಿಲಿ ಗೋಲ್ಸ್, ಮತ್ತು ಕೌಟುಂಬಿಕ ಗುರಿಯನ್ನು ತಲುಪಲಿಕ್ಕೆ ಸಹಾಯ ಮಾಡ್ತಾರೆ. ದೇ ವಿಲ್ ಹೆಲ್ಪ್ಸ್ ಟು ರೀಚ್ ದಿ ಫ್ಯಾಮಿಲಿ ಗೋಲ್ಸ್. ದಿ ಫ್ಯಾಮಿಲಿ ಜೆನೆಟಿಕ್ ಕೌನ್ಸಿಲರ್ಸ್ ಹೆಲ್ಪ್ಸ್ ಟು ರೀಚ್ ದಿ family goals as well as they will try to avoid the genetic diseases by choosing the best course. This technical world, ಅವರು ಈ ತಾಂತ್ರಿಕ ಯುಗದಲ್ಲಿ ಯಾವುದಾದ್ರೂ ತಂತ್ರಜ್ಞಾನವನ್ನು ಬಳಸಿ ಇಂಥ ರೋಗವನ್ನು ತಡೆಗಟ್ಟಲಿಕ್ಕೆ ನೋಡ್ತಾರೆ. ಅದಲ್ಲದೆ ಕುಟುಂಬದ ಗುರಿಯನ್ನು ಯಶಸ್ವಿಯಾಗಿ ಸಾಗಿಸಲಿಕ್ಕೆ ಸಹಾಯ ಮಾಡ್ತಾರೆ. Individuals likely to seek counseling are those who have had difficulties bearing children. ಅಂದರೆ not only one who has the problems in not only one who has a problem in hereditary diseases, but also who has a problem in bearing a children. Mother, especially the lady who has a difficulties in bearing a child, they also seek a counseling. ಯಾರಿಗೆ ಆಗಾಗ ಗರ್ಭ ಧರಿಸಲಿಕ್ಕೆ ಆಗುವುದಿಲ್ಲವೋ, ಗರ್ಭ ಧರಿಸುವಲ್ಲಿ ಅಸಮರ್ಥರಾಗಿರ್ತಾರೋ ಯಾವ ತಾಯಿ, they also seek the counseling. They have, especially the mothers who faces the problems in bearing the children, they also need the counseling. So genetic counseling is not only needed for the genetic diseases, diseases couples, but also parents who has a difficult in bearing children. ಬರೇ ಜೆನೆಟಿಕ್ ಡಿಸೀಸಸ್ ಅಥವಾ ಅನುವಂಶೀಯ ಸಮಸ್ಯೆ ಉಳ್ಳಂಥವರಿಗೆ ಮಾತ್ರ ಅಲ್ಲ, ಯಾರಿಗೆ ಗರ್ಭ ಧರಿಸಲಿಕ್ಕೆ ಸಾಧ್ಯವಾಗುವುದಿಲ್ಲವೋ ಅಂಥ ಹೆಂಗಸರಿಗೂ ಸಹಾಯ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಆಗಾಗ ಗರ್ಭಪಾತವಾಗ್ಬೋದು, ಕೆಲವರಿಗೆ ಮಕ್ಕಳೇ ಆಗದಿರುವಂತಹ ಸಾಧ್ಯತೆಗಳಿರ್ಬೋದು, ಅಂಥವರಿಗೂ ಇದು ಸಹಾಯ ಮಾಡ್ತದೆ.
For example, see, they have given the examples itself. Repeated miscarriages happens for the most of the couples, or who know the genetic problems exist in their families. See, repeated miscarriages happens for most of the mothers. Because of that, they have a problems in difficulties in bearing children. ಆಗಾಗ ಗರ್ಭಪಾತವಾಗ್ತದೆ ಕೆಲವೊಂದು ಮಹಿಳೆಯರಿಗೆ. ಗರ್ಭ ಧರಿಸಲಿಕ್ಕೆ ಗರ್ಭಕೋಶದಲ್ಲಿ ಏನಾದರೂ ಸಮಸ್ಯೆ ಇರ್ತದೆ. ದೇ ಆಲ್ಸೋ ಗೋಯಿಂಗ್ ಫಾರ್ ಜೆನೆಟಿಕ್ ಕೌನ್ಸಿಲಿಂಗ್ and who know that genetic problems exist in their families, and who know that who they know already, one who know that genetic problems exist in their families, that may passes to the next generation, or that may passes to the newly babies, for their newly babies. ಒಂದು ವೇಳೆ ಅನುವಂಶೀಯ ಸಮಸ್ಯೆ ಇದ್ದು ಅದು ಅವರ ಕುಟುಂಬದಲ್ಲಿ ಅನುವಂಶೀಯ ಸಮಸ್ಯೆ ಇದ್ರೂ ಕೂಡ ಅದರಿಂದಾಗಿಯೂ ಕೂಡ ಅದನ್ನು ಕೂಡ ತಡೆಗಟ್ಟಲಿಕ್ಕೆ ಅವರು ಕೌನ್ಸಿಲಿಂಗ್ಗೆ ಬರ್ತಾರೆ, ಅಂದ್ರೆ ಆ ಸಮಾಲೋಚನೆಗೆ ಬರ್ತಾರೆ, ಆಪ್ತ ಸಮಾಲೋಚನೆಗೆ ಬರ್ತಾರೆ. women who delay child bearing past age 35 are candidates for genetic counseling. Women who delay child bearing, women, especially women who already passed 35 years, they have a most problem in child bearing. They have a most they will face the difficulties in child bearing, or they will delay in child bearing. They will get the problems. They also come for a genetic counseling. They are also the candidates for genetic counseling. Not all the person who is comes under genetic diseases, or the who is have repeated miscarriages, but also who has a women who passed 35 years also, who wants a child also come for the genetic counseling. 35 ವರ್ಷ ಕಳೆದ ನಂತರವೂ ಕೂಡ ಕೆಲವು ಗರ್ಭ ಧರಿಸಲಿಕ್ಕೆ ಅಸಾಧ್ಯವಾಗುವಂಥ ಜನರು ಕೂಡ, ಹೆಂಗಸರು ಕೂಡ ಬರ್ತಾರೆ ಜೆನೆಟಿಕ್ ಕೌನ್ಸಿಲಿಂಗಿಗೆ, ಅಂದರೆ ಅನುವಂಶಿಕ ಆಪ್ತ ಸಲಹೆಗೆ ಬರ್ತಾರೆ. ಆಫ್ಟರ್ 35 to 40 ಏಜ್, ದಿ ಓವರ್ ಆಲ್ ರೇಟ್ ಆಫ್ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ರೈಸಸ್ ಶಾರ್ಪ್ಲಿ. ಆಫ್ಟರ್ 35 to 40 ಏಜ್, ಅಂದರೆ 35ರಿಂದ 40 ವರ್ಷದಲ್ಲಿ, ದಿ ಓವರ್ ಆಲ್ ರೇಟ್ ಆಫ್ ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್ ರೈಸಸ್ ವೆರಿ ಶಾರ್ಪ್ಲಿ. It increases in a very sharp manner. Chromosomal abnormalities happens in a rapid manner after 35 to 40 years. Why? Because after 35 to 40 years, women's productions of ovum, or the men's productions of sperm will be weakens. So they will produce not very strong ovum or not very strong sperm. Because of this weakness, the chromosomal abnormalities is increases. So chromosomal abnormalities is more in this age time, during this age time. ಸೊ ಇಲ್ಲಿ ಏನು ಅಂತ ಹೇಳಿದ್ರೆ 35ರಿಂದ 40 ವರ್ಷದ ನಂತರ ಅನುವಂಶೀಯ ಸಮಸ್ಯೆಗಳು, ಅಂದರೆ ಅನುವಂಶೀಯ ವರ್ಣತಂತುವಿನ ವಿಕೃತಿಯ ಸಮಸ್ಯೆಗಳು ಬರ್ತದೆ ಮಕ್ಕಳಿಗೆ. ಯಾಕಂತ ಹೇಳಿದರೆ 35ರಿಂದ 40 ವರ್ಷ ಕಳೆದ ಮೇಲೆ ಗಂಡಸರಲ್ಲಿ ಉತ್ಪತ್ತಿ ಆಗುವಂಥ ವೀರ್ಯಾಣು ಆಗಿರ್ಬೋದು, ಅಥವಾ ಹೆಂಗಸರಲ್ಲಿ ಉತ್ಪತ್ತಿ ಆಗುವಂಥ ಅಂಡಾಣು ಆಗಿರ್ಬೋದು, ಐದರ್ ಓವಮ್ ಫ್ರಮ್ ದ ಫೀಮೇಲ್ ಆರ್ sperm from the male will be weak after 35 to 40 years. That will be lead to ಕ್ರೋಮೋಸೋಮಲ್ ಅಬ್ನಾರ್ಮ್ಯಾಲಿಟೀಸ್. ಇದರ ನಂತರ ಅದರಿಂದ ಉತ್ಪತ್ತಿಯಾಗುವಂಥ ಈ ಎರಡು ಅಂಡಾಣು ಮತ್ತು ವೀರ್ಯಾಣುವಿನಿಂದಾಗಿ ವರ್ಣತಂತುವಿನ ವಿಕೃತಿಯಾಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ, ಯಥೇಚ್ಛ ರೀತಿಯಲ್ಲಿ ಇರ್ತದೆ. ಇಫ್ ಅ ಫ್ಯಾಮಿಲಿ with the history of MR, if there is any family members who has mental retardation or inherited diseases or hereditary diseases, ಅನುವಂಶೀಯ ಕಾಯಿಲೆ ಇದ್ದರೆ, the genetic counselor interviews the couples and prepares the pedigree. This pedigree helps the counselors to tackle the problems easily, and they can counsel the couple very easily, and they can completely avoid and prevent the genetic diseases through this pedigree study. See, once the genetic counselor interviews the parents, they will come to know that if the parents give the relevant information for them, and
parent to frankly tell them all the information, what all the history of their family. Once they once the genetic counselor comes to know the couple's family history, they will prepare the pedigree, and through this pedigree they will come to know the genetic diseases, as well as they can easily solve these problems, and they can easily avoid these problems for the next or newly born baby. In the newly born baby, they can easily avoid the genetic diseases. ಒಂದು ವೇಳೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಮೆಂಟಲ್ ರಿಟಾರ್ಡೇಷನ್, ಬುದ್ಧಿಮಾಂದ್ಯತೆಯ ಸಮಸ್ಯೆ ಇದ್ದರೆ, ಎಮ್ ಆರ್ ಅಂದರೆ ಮೆಂಟಲ್ ರಿಟಾರ್ಡೇಷನ್, ಅಥವಾ ಇನ್ಹೆರಿಟೆಡ್ ಡಿಸೀಸಸ್ ಅಂದರೆ ಅನುವಂಶೀಯ ಸಮಸ್ಯೆ ರೋಗಗಳಿದ್ದರೆ, ಜೆನೆಟಿಕ್ ಕೌನ್ಸಿಲರ್ಸಿಗೆ ಅಂದರೆ ಆನುವಂಶಿಕ ಆಪ್ತ ಸಮಾಲೋಚನೆಗಾರರಿಗೆ ಇದು ಕಪಲ್ಸ್ ದಂಪತಿಗಳನ್ನು ಅವರನ್ನು ಸಂದರ್ಶನದ ವೇಳೆ ಇದೆಲ್ಲವೂ ತಿಳಿದ ಮೇಲೆ ಅವರಿಗೆ ಪೆಡಿಗ್ರಿ ಅಂದರೆ ವಂಶವೃಕ್ಷವನ್ನು ತಯಾರು ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಈ ವಂಶವೃಕ್ಷದಿಂದಾಗಿ ಅವರಿಗೆ ಗೊತ್ತಾಗ್ತದೆ, ಅವರ ಫ್ಯಾಮಿಲಿ, ಒನ್ಸ್ ದ ಫ್ಯಾಮಿಲಿ ಗಿವ್ಸ್ ದ ರೆಲೆವೆಂಟ್ ಇನ್ಫಾರ್ಮೇಶನ್ಸ್ ಟು ದೆಮ್, ದೇ ವಿಲ್ ಕಮ್ ಟು ನೋ ಹೂ ಆರ್ ಆಲ್ ದೇ ಹ್ಯಾವ್ ದ ಪ್ರಾಬ್ಲಮ್ಸ್. ಸೊ ದೆನ್ ದೇ ಕ್ಯಾನ್ avoid, then they can predict that will the next generation gets the problem or not. If so, they can easily solve the problems through the in this technical era. They can easily solve the problems, so they can avoid these problems by giving a genetic counseling or genetic counseling, and they can easily avoid these problems. They can easily uh, it threatens what are all these threatening problems, they can easily solve these problems in the newly born baby. So pedigree is used to estimate the likelihood that parents will have an abnormal child. See, pedigree is used to estimate. See, pedigree ಅಂದ್ರೆ ವಂಶವೃಕ್ಷ, it's nothing but a family tree. I will show in the next slide itself. See, pedigree is useful, is likely very useful for the it's this itself. This study pedigree is helps the genetic counselors to solve the problems, and it will helps the counsels the couples whether they will get a normal child or an abnormal child also. So pedigree studies helps a lot. So let's see the pedigree. ವಂಶವೃಕ್ಷವನ್ನು ನೋಡುವ ಈಗ. ನೋಡಿ, ಇಲ್ಲಿ ಫಸ್ಟ್ ಜನರೇಷನ್. ಇನ್ ದ ಫಸ್ಟ್ ಜನರೇಷನ್ ಬೋತ್ ದ ಮೇಲ್ is also there. Female is the round figure shows that the female one, the square figure shows that the male one, and the round figure with the shaded one shows that affected diseased female, and the square figure with the blank one shows that they are normal male. And see, here the male female is there, as well as the male is there. So female with disease and male with normal, they don't have any genetic diseases. See, they have both of them have two children, two kids. One is female and another one is male. So see, both of them carries the genetic diseases. See, the female one also carries the diseases, male one is also carries the disease. See, ಇಲ್ಲಿ ಏನು ಅಂತ ಹೇಳಿದ್ರೆ, ಇಬ್ಬರಿಗೂ ಕೂಡ ಆ ಸಮಸ್ಯೆ ಬಂದಿದೆ, ಅನುವಂಶೀಯ ಸಮಸ್ಯೆ ಬಂದಿದೆ, ಅನುವಂಶೀಯ ಕಾಯಿಲೆ ಬಂದಿದೆ. ಸೊ ಆಫ್ಟರ್ ಒನ್ಸ್ ದೇ ಗಾಟ್ ಮ್ಯಾರಿಡ್ ವಿತ್ ದ ನಾರ್ಮಲ್ male, see, female with the affected disease got married with the normal male, and female affected diseases with the male with affected diseases who got married with the normal female. See, the female affected female and normal male has a 4 kids. 4 offsprings are female. So out of 4, only one female candidate or one female grandchild got the affected disease or genetic disease. So here this they have so affected
male kid has a four offspring. This four offspring, two are male and two are female. In this, one male child got one male child got one male child got the problem, as well as one female child got the problem. Round one is female one, square one is male. Female child, one female child, as well as one male child got the problem. See why? Because here the male child got the problem from his mother. So mother's genes is passes to the male child. So his female child got the problem, as well as he is a male. That's the reason why male also got the problem. So both the genes are passes. See, he got the problems because of his father. He got the problems because of his genes, as well as the mother gene. Mother genes, the female genes also pass male genes, then to the female. So here female also problem. Female also got the problem. See, round figure shows that round figure with the blank one shows that normal female. See here the normal female, normal female, and the square one with the blank one shows that normal male, normal male, normal male, normal male. So round with shaded one shows that affected female. Circle one, this circle shows that circle one shows circle one, shaded circle one shows that affect this shaded square one shows that affected male. Affected male in the sense genetic diseased male. So in my case, I will explain my history itself. In my case, see, my grandfather has a problem, has a achondroplasia problem. So that problem was not existed. See, my grandmother had a problem, achondroplasia. That problem was not existed in my father. In my father, that problem was not existed, but he carried both the genes from his father, from my grandfather and grandmother. So dominant gene worked in my father, but recessive genes also passed, but it didn't work over in my father. But that both the genes passed into me, but that dominant gene remained as a recessive one, and that recessive genes, once that is recessive genes in my father from the mother what she had got, that genes remained as a recessive in my father, but in me that recessive genes remained as a dominant one. Because of that, I got a short stature in the sense achondroplasia. ನನ್ನ ಅಜ್ಜಿಯಲ್ಲಿ ಡಾಮಿನೆಂಟ್ ಮತ್ತು ರೆಸೆಸಿವ್ ಜೀನ್ಸ್ ನೋಡಿ, ಡಾಮಿನೆಂಟ್ ಅಂದರೆ ಪ್ರಬಲ ಗುಣಾಣು, ರಿಸೆಸಿವ್ ಅಂದರೆ ದುರ್ಬಲ ಗುಣಾಣು. ನನ್ನ ಅಜ್ಜ ಉದ್ದ ಇದ್ದರು, ನನ್ನ ಅಜ್ಜಿ ಮೈ ಗ್ರ್ಯಾಂಡ್ ಫಾದರ್ ವಾಸ್ ಟಾಲೆಸ್ಟ್ ಒನ್, ನಾರ್ಮಲ್ ಹೈಟ್, ಹ್ಯಾಸ್ ಅ ನಾರ್ಮಲ್ ಹೈಟ್. ಮೈ ಗ್ರ್ಯಾಂಡ್ ಮದರ್ ಹ್ಯಾಸ್ ಅ ಶಾರ್ಟ್ ಹೈಟ್, ಶಾರ್ಟ್, ಶಿ ಈಸ್ ಅ ಶಾರ್ಟ್ ಅಂಡ್ ಒನ್, ಶಿ ಹ್ಯಾಸ್ ಅ ಶಾರ್ಟ್ ಸ್ಟೇಚರ್. ಗಿಡ್ಡ ಇದ್ರು ಅವರು. ಸೊ ಅವರು ಗಿಡ್ಡ ಇದ್ರು. ಸೊ ಬೋತ್ ದ ಜೀನ್ಸ್ ವಾಸ್ ಪಾಸ್ ಟು ಮೈ ಫಾದರ್. ಎರಡೂ ಜೀನ್ ಕೂಡ, ಎರಡೂ ಗುಣಾಣುಗಳು ಕೂಡ ನನ್ನ ತಂದೆ ಬಂದವು. ಬಟ್ ಮೈ ಗ್ರ್ಯಾಂಡ್ ಮದರ್ಸ್ ಜೀನ್ಸ್ ವಾಸ್ ರಿಮೈನ್ಸ್ ಆಸ್ ಅ ರಿಸೆಸಿವ್ ಇನ್ ಮೈ ಫಾದರ್. ನನ್ನ ಅಜ್ಜಿಯಿಂದ ಬಂದಂಥ ಗುಣಾಣು ದುರ್ಬಲ ಗುಣಾಣು ಆಗಿ ಉಳಿಯಿತು ನನ್ನ ತಂದೆಯಲ್ಲಿ. ಬಟ್ ಮೈ ಗ್ರ್ಯಾಂಡ್ ಫಾದರ್ಸ್ ಜೀನ್ಸ್ ರಿಮೈನ್ಡ್ ಇನ್ ಮೈ ಫಾದರ್ಸ್ ಆಸ್ ಅ ಡಾಮಿನೆಂಟ್ ಒನ್. That is the reason why, that was the reason why my father was tallest, not had a normal weight, normal height. He is no more now. Normal height. ಅವರು ಉದ್ದನೇ ಇದ್ದರು, ಅದರಿಂದಾಗಿ ಅವರು ಉದ್ದನೇ ಇದ್ದರು. ಸೊ ಅವರಲ್ಲಿ ಎರಡು ಜೀನ್ಸ್ ಕೂಡ ಬಂತು, ಡಾಮಿನೆಂಟ್ ಕೂಡ ಬಂತು, ರೆಸೆಸಿವ್. ಬೋತ್ ದ ಜೀನ್ಸ್ ವಾಸ್ ಕ್ಯಾರಿಡ್ ಫ್ರಮ್ ಹಿಸ್ ಪೇರೆಂಟ್ಸ್. ದ್ಯಾಟ್ ಜೀನ್ಸ್ ಐ ಕ್ಯಾರಿಡ್. ಐ ಕ್ಯಾರಿಡ್ ಬೋತ್ ದ ಜೀನ್ಸ್. ಡಾಮಿನೆಂಟ್ ಜೀನ್ಸ್ ಕೂಡ ಬಂತು, ರೆಸೆಸಿವ್ ಜೀನ್ಸ್ ಕೂಡ ಬಂತು ನನಗೆ, ನನ್ನ ತಂದೆಯಿಂದ ಬಂದಂಥದ್ದು.
but dominant genes didn't work in me, but recessive genes worked on me. The recessive genes becomes dominant, and dominant genes turned into a recessive one. So that is the reason why I became shortened. I became achondroplasia, short stature. ಅಂದರೆ ಅಜ್ಜಿಯಿಂದಾಗಿ ಅಜ್ಜಿಯಲ್ಲಿ ಬಂದಂಥ ಜೀನ್ ನನ್ನ ತಂದೆಯಲ್ಲಿ ರಿಸೆಸಿವ್ ಆಗಿ ದುರ್ಬಲ ಗುಣಾಣುವಾಗಿ ಉಳಿತು. ಆದರೆ ಆ ದುರ್ಬಲ ಗುಣಾಣು ನನ್ನಲ್ಲಿ ಪ್ರಬಲ ಗುಣಾಣುವಾಗಿ ಮಾರ್ಪಟ್ಟು ನಾನು ಗಿಡ್ಡವಾಗಿ ಹುಟ್ಟಿದೆ. Like that also happens most of the times. So here also see, because of this, see here the female, see his son got the problems. So in his children's, the female got the problems because why? Because the female got problem is he got the problems mother from his mother. Why? Because here the male child got the problems. Why? Because his father is a male one. So because of his father, he got the problem. Here there is a chances that only female child may get the problems, or there may be a very rare case male child also will get the problems. Very rare case. But here both the male and female get the problems. ಇನ್ನು ನೆಕ್ಸ್ಟ್ ಇದು blood test and genetic analysis can reveal whether the parent is a carrier of a harmful diseases or not. Blood test, normally the blood test, and genetic analysis is nothing but a DNA test, deoxyribonucleic acid. Nowadays we are all most of the parents are undergoing through the genetic test itself. We can see in the film also, for the not for the serious one I'm telling, whether that child is born for them or not, to test, to verify that they are undergoing for this test. We are seeing only in the TV nowadays. Unless the TV also, we can see the genetic test for other reasons also they are doing. See, once they do the blood test and genetic analysis, they can predict their future babies, whether they will carry the harmful gene or not. ಅಂದರೆ ಬ್ಲಡ್ ಟೆಸ್ಟ್ ಅಂದರೆ ರಕ್ತ ಪರೀಕ್ಷೆ, ಜೆನೆಟಿಕ್ ಅಂತ ಹೇಳಿದ್ರೆ ಗುಣಾಣುವಿನ ಪರೀಕ್ಷೆ ಅಥವಾ DNA ಟೆಸ್ಟ್ ಅಂತ ಹೇಳ್ಬೋದು, DNA ಪರೀಕ್ಷೆ ಅಂತ. ಇದರಿಂದ ಗೊತ್ತಾಗ್ತದೆ ವೆದರ್ ದ ಪೇರೆಂಟ್ಸ್ ಈಸ್ ಅ ಕ್ಯಾರಿಯರ್ ಆಫ್, ವೆದರ್ ದ ಪೇರೆಂಟ್ಸ್ ವಿಲ್ ಹ್ಯಾವ್ ಅ ಚಾನ್ಸಸ್ ಟು ಗೆಟ್ ದಿ ಹಾರ್ಮ್ಫುಲ್ ಜೀನ್ ಬೇಬಿ ಆರ್ ಹಾರ್ಮ್ಲೆಸ್ ಬೇಬಿ. ವೆದರ್ ದಿ ಅವರಿಗೆ ಅಂದರೆ ವೆದರ್ ದೇ ವಿಲ್ ಕ್ಯಾರಿ ದಿ ಹಾರ್ಮ್ಫುಲ್ ಜೀನ್ ಟು ದೇರ್ ಪೇರೆಂಟ್ಸ್ ಆರ್ to their baby, or they will not carry the harmful gene to their baby. ಅವರಿಗೆ ಅದರಿಂದಾಗಿ ಅಂದರೆ ಅಪಾಯಕಾರಿಯಾದಂಥ ಅಥವಾ ದುರ್ಬಲ ಗುಣಾಣು ಅವರ ಮಕ್ಕಳಿಗೆ ಬರಬಹುದಾ ಇಲ್ಲವೋ ಎಂಬುದು ಗೊತ್ತಾಗ್ತದೆ. ಇದು ಈಗಿನ ಟೆಕ್ನಾಲಜಿಕಲ್ ವರ್ಲ್ಡಲ್ಲಿ, ಇನ್ ದಿಸ್ ಟೆಕ್ನಿಕಲ್ ವರ್ಲ್ಡ್, ಇಟ್ ಈಸ್ ಈಸಿ ಟು ಸೀಸ್ ದಟ್ ವೆದರ್ ದಿ parents, whether their future baby will carries the harmful gene from their parents or not. ಇದರಿಂದಾಗೆ ಗೊತ್ತಾಗ್ತದೆ ಈಗಿನ ತಂತ್ರಜ್ಞಾನದ ಯುಗದಲ್ಲಿ, ಇನ್ ದಿಸ್ 21st century, ಇನ್ ದಿಸ್ ಟೆಕ್ನಿಕಲ್ era, it is easy to predict that whether their babies will carry the harmful gene or not ಗೊತ್ತಾಗ್ತದೆ. ಅಂದರೆ ಅಪಾಯಕಾರಿಯಾದಂಥ ಗುಣಾಣುವನ್ನು ಹೊಂದಿದೆಯೋ ಇಲ್ಲವೋ, ವೆದರ್ ದೇ ವಿಲ್ ಗೆಟ್ ದಿ ಜೆನೆಟಿಕ್ ಡಿಸೀಸ್ ಆರ್ ನಾಟ್, ಅಂದರೆ ಯಾವುದೇ ಅನುವಂಶೀಯ ಕಾಯಿಲೆ ಹೊಂದುತ್ತಾರೋ ಇಲ್ಲವೋ ಎಂಬುದು ಗೊತ್ತಾಗ್ತದೆ. Carrier detection is possible for all recessive diseases. The carrier detection is possible. This detection is possible for all the recessive diseases also, not only the dominant diseases, but also all the recessive diseases also, especially for Fragile X syndrome. This happens for the normally this happens for the baby girl. This problem is Fragile X syndrome is those who have a learning disabilities, attention problems, and has some other
kinds of problems also they will get. They will get sexual problems also. This normally happens for the female children. So this carrier detection is feasible for the all recessive diseases, and they will detect these problems, and they can predict this disorder, whether this disease happens for their children or not. They can also avoid these diseases by knowing by through the DNA test itself. ಅವು DNA ಟೆಸ್ಟಿಂದನೇ ಈ ಡಿಸೀಸ್ ಬರದ ಹಾಗೆಯೂ ನೋಡ್ಕೊಳ್ಬೋದು ಅವರಿಗೆ. ಇಫ್ ಆಲ್ ದ ರಿಲೆವೆಂಟ್ ಇನ್ಫಾರ್ಮೇಷನ್ಸ್ ಆರ್ ಒನ್ಸ್ ದೇ ಗೇನ್ ಫ್ರಮ್ ದಿ ಕಪಲ್ಸ್, ದ ಕೌನ್ಸಿಲರ್ ಗಿವನ್ ಅಪ್ರಾಪ್ರಿಯೇಟ್ ಆಪ್ಷನ್ಸ್. ಒಂದು ವೇಳೆ ಕರೆಕ್ಟಾದಂಥ ಮಾಹಿತಿ, ಇಫ್ ದ ಪೇರೆಂಟ್ಸ್ ಸಕ್ಸಸ್ಫುಲ್, if the parents gives the relevant and exact genuine information to the counselors, genetic counselors gives the exact and appropriate options for them, and they will solve the problems easily and they will become success also. once ಒಂದು ವೇಳೆ ಪೇರೆಂಟ್ಸು ಅಥವಾ ಹೆತ್ತವರು, ಕಪಲ್ಸ್, ದಂಪತಿಗಳು ಸರಿಯಾದ ಮಾಹಿತಿಯನ್ನು ಕೊಟ್ಟಲ್ಲಿ ಅವರ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಅವರ ಕುಟುಂಬದ ಇತಿಹಾಸದ ಬಗ್ಗೆ ಅಥವಾ ಫ್ಯಾಮಿಲಿ ಡಿಸೀಸಸ್ ಬಗ್ಗೆ, ಕುಟುಂಬದ ಕಾಯಿಲೆಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿದಲ್ಲಿ ಅವರಿಗೆ ತುಂಬ ಸುಲಭವಾಗಿ, ಯಾರಿಗೆ ಆನುವಂಶಿಕ ಆಪ್ತ ಸಮಾಲೋಚನೆಗಾರರಿಗೆ ಸರಿಯಾದ ಆಯ್ಕೆಗಳನ್ನು ಕೊಡಲಿಕ್ಕೆ, ನಿರ್ದಿಷ್ಟ ಆಯ್ಕೆಗಳನ್ನು ನೀಡಲಿಕ್ಕೆ ಸಹಾಯವಾಗ್ತದೆ. ಇಲ್ಲವಾದಲ್ಲಿ ಅವರು ಸರಿಯಾದ ಮಾಹಿತಿಯನ್ನು ಕೊಡದಿದ್ದಲ್ಲಿ ಇಲ್ಲಿ ಕೌನ್ಸಿಲರ್ಸಿಗೂ ಸರಿಯಾದ ಮಾಹಿತಿಯನ್ನು ಕೊಡಲಿಕ್ಕೆ ಆಗುವುದಿಲ್ಲ, ಆಪ್ತ ಸಲಹೆಗಾರರಿಗೂ ಸರಿಯಾದ ಏನು ತಂತ್ರ, ಯಾವ ರೀತಿಯಲ್ಲಿ ತಡೆಗಟ್ಟಬಹುದು, ಯಾವ ರೀತಿಯಲ್ಲಿ ಆಯ್ಕೆಗಳನ್ನು ಕೊಡಲಿಕ್ಕೂ ಆಗುವುದಿಲ್ಲ. ಸೊ ಒನ್ಸ್ ದೇ ಗಿವ್ ದ ರಿಲೆವೆಂಟ್ ಇನ್ಫಾರ್ಮೇಶನ್ ಆ್ಯಂಡ್ ಆಲ್ ದಿ ಜೆನ್ಯೂನ್ ಇನ್ಫಾರ್ಮೇಶನ್, once the couples gives, then the genetic counselors also becomes very successful. Genetic counseling becomes successful. The genetic counselors ಆಪ್ತ ಸಲಹೆಗಾರರು ಕೂಡ, ಆನುವಂಶಿಕ ಆಪ್ತ ಸಲಹೆಗಾರರು ಕೂಡ ಯಶಸ್ಸು ಕಾಣಬಹುದು ಈ ಆಪ್ತ ಸಮಾಲೋಚನೆಯಲ್ಲಿ, ಒಂದು ವೇಳೆ ದಂಪತಿಗಳು ಸರಿಯಾದ ಮಾಹಿತಿಯನ್ನು ನೀಡಿದ್ದಲ್ಲಿ. This includes taking a chance, conceiving, adopting a child. ಒಂದು ವೇಳೆ ಅವರಿಗೆ ಏನಾದರೂ ಕೂಡ ಮುಂದಿನ ಸಮಸ್ಯೆಯನ್ನು, if in the future child, if the genetic counselors unable to solve the genetic diseases in the technical world itself, in their own child, they can give other options to the couples. ಅವರ ಮಕ್ಕಳಲ್ಲಿ ಅವರಿಗೆ ಜೆನೆಟಿಕ್ ಡಿಸೀಸ್, ಅನುವಂಶೀಯ ಸಮಸ್ಯೆಯನ್ನು ತಡಿಲಿಕ್ಕೆ ಆಗುವುದೇ ಇಲ್ಲ ಅಂತಾದಾಗ ಅವರಿಗೆ ಆಪ್ಷನ್ಸ್ ಕೊಡ್ಬೋದು. ಆರ್ ಎಲ್ಸ್ ಇಫ್ ದ ಪೇರೆಂಟ್ಸ್ ಹೂ ಹ್ಯಾಸ್ ವೆರಿ ಡಿಫಿಕಲ್ಟೀಸ್ ಇನ್ ಚೈಲ್ಡ್ ಬಿಯರಿಂಗ್, they can give options to them, take a chance of conceiving or adopting a child. ಮಕ್ಕಳನ್ನು ದತ್ತು ತಗೊಳ್ಳುವಂತಹ ಅವಕಾಶವನ್ನು ಅವರು ಕೊಡ್ಬೋದು, ಆಯ್ಕೆಯನ್ನು ಕೊಡ್ಬೋದು. ಆರ್ ಚೂಸಿಂಗ್ ಅ ವೆರೈಟಿ ಆಫ್ ರಿಪ್ರೊಡಕ್ಟಿವ್ technologies. This is the 21st century technical world. This is a technological world. We can do anything else. Or else choosing a variety of reproductive technologies. ಅಂದರೆ ವೆರೈಟಿ ಆಫ್, there is so many variety of, ವಿವಿಧ ರೀತಿಯಾದಂಥ ಉತ್ಪಾದಕತೆ ಇರುವಂತಹ ತಂತ್ರಜ್ಞಾನ ಇದೆ. ಮಗುವನ್ನು ಹೇಗೆ ಬೇಕಿದ್ರೂ ಹುಟ್ಟಿಸ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ, ಒಂದು ಭ್ರೂಣದಿಂದ ಇಟ್ಟು ಇನ್ನೊಬ್ಬರ ಭ್ರೂಣದಲ್ಲಿ ಮಗುವನ್ನಿಟ್ಟು ಬೆಳೆಸುವುದು ಅಂತ ಕೇಳಿರ್ಬೋದು ನೀವು. ಒಂದು ತಾಯಿಗೆ ಸಮಸ್ಯೆ ಇರ್ಬೋದು ಭ್ರೂಣವನ್ನು ಹೊರುವಂಥದ್ದು. ಇಫ್ ಸಮ್ ಫೀಮೇಲ್ ಹ್ಯಾಸ್ ಡಿಫಿಕಲ್ಟೀಸ್ ಇನ್ ಚೈಲ್ಡ್ bearing capacities. So in that cases, the fetus can be turned into they can able to shift the babies to in other mothers uterus. ಅಂದರೆ ಬೇರೆಯವರ ಗರ್ಭಧರಿಸುವ ಮೂಲಕ, ಬೇರೆಯವರ ಗರ್ಭಧರಿಸುವ ಮೂಲಕ ಅವರದೇ ಮಗು ಆಗಿರ್ತದೆ. ವೈ? ಬಿಕಾಸ್ ದೇ ಆರ್ ಇಂಜೆಕ್ಟಿಂಗ್ ದೇರ್ ಹಸ್ಬೆಂಡ್ಸ್ ಸ್ಪರ್ಮ್. ಸೊ ಅವರ ವೀರ್ಯಾಣುವನ್ನು ನೀಡಿ ಅವರು ಗರ್ಭಧರಿಸ್ತಾರೆ. ಅದೇ ಮಗುವನ್ನು ಇವರು ಸಾಕಬಹುದು. ಆ ರೀತಿಯಲ್ಲಿ ಮಾಡಲಿಕ್ಕೆ ಆಗ್ತದೆ. ಸೊ ಮತ್ತೆ ಕೆಲವು ಕೇಳಿರ್ಬೋದು ನೀವು, ಪ್ರಣಾಳ ಶಿಶು ಅಂತ ಕೇಳುವ, ಟೆಸ್ಟ್ ಟ್ಯೂಬ್ ಬೇಬಿ ಅಂತ. ದಟ್ ಈಸ್ ಆಲ್ಸೋ ಅ ನ್ಯೂ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ದೇರ್ ಇಸ್ ಅ ವೆರೈಟಿ ಆಫ್ ದಿಸ್.
the technologies they can use if the parents successfully gives the relevant information. Once the parents gives the relevant informations to the genetic counselors, then the genetic counselors give a variety of options to their parents. ಈಗಿನ ಟೆಕ್ನಾಲಜಿ ವರ್ಲ್ಡಲ್ಲಿ ದಿಸ್ ಇಸ್ ನಾಟ್ ವೆರಿ ಡಿಫಿಕಲ್ಟ್ ಫಾರ್ ದಿ ಪೇರೆಂಟ್ಸ್. ನೆಕ್ಸ್ಟ್ ಒನ್ ಪ್ರೀನೇಟಲ್ ಡಯಾಗ್ನಾಸ್ಟಿಕ್ ಮೆಥಡ್. ಪ್ರೀನೇಟಲ್ ಡಯಾಗ್ನಾಸ್ಟಿಕ್ ಮೆಥಡ್ ಅಂದರೆ ಬಿಫೋರ್ ದಿ ಚೈಲ್ಡ್ ಬಿಯರಿಂಗ್ ಇಟ್ ಸೆಲ್ಫ್ ದೇ ಕ್ಯಾನ್ ಡಿಟೆಕ್ಟ್ and they can know the what problems may occur, what problems may occur in the new coming baby. So newly coming baby, ಮಗು ಹುಟ್ಟುವುದಕ್ಕಿಂತ ಮೊದಲೇ ಏನಾದರೂ ಸಮಸ್ಯೆ ಬರಬಹುದು ಅಂತ ಹೇಳುವುದಕ್ಕೆ ಇರುವಂತಹ ಸಾಧನೆ ಪ್ರೀನೇಟಲ್ ಡಯಾಗ್ನಾಸ್ಟಿಕ್ ಮೆಥಡ್ ಅಂತ ಹೇಳಿದರೆ ಅದೇ ಪ್ರೀನೇಟಲ್, ಮಗು ಹುಟ್ಟುವುದಕ್ಕಿಂತ ಮೊದಲೇ ಮುಂಚಿತವಾಗಿ ಮಾಡುವಂಥ ಡಯಾಗ್ನಾಸ್ಟಿಕ್ ಮೆಥಡ್. ಡಯಾಗ್ನಾಸ್ಟಿಕ್ ಅಂದರೆ ಪತ್ತೆ ಹಚ್ಚುವಂತಹ, ಮಗು ಹುಟ್ಟೋದಕ್ಕಿಂತ ಮೊದಲೇ ಸಮಸ್ಯೆಯನ್ನು ಪತ್ತೆ ಹಚ್ಚುವಂಥ ವಿಧಾನ. ಮೆಡಿಕಲ್ ಪ್ರೊಸೀಜರ್ಸ್, ಕೆಲವೊಂದೊಂದು ಮೆಡಿಕಲ್ ಪ್ರೊಸೀಜರ್ಸ್ ವೈದ್ಯಕೀಯ ಸಾಧನಗಳಿದೆ that permit detection of problems ಬಿಫೋರ್ ಬರ್ತ್. ಅಂದರೆ ಮಗುವಿಗೆ ಜನನ ನೀಡುವುದಕ್ಕಿಂತ ಮೊದಲೇ ಬಿಫೋರ್ ಗಿವಿಂಗ್ ಅ ಬರ್ತ್ ಟು ಅ ಬೇಬಿ that will detect the problems in the baby, that detects the problems whether the baby has a problem or not. ಅಂದರೆ ಇದು ಏನು ಮಾಡ್ತದೆ ಅಂತೇಳಿದರೆ ಮಗುವಿನಲ್ಲಿ ಸಮಸ್ಯೆ ಇದೆಯೋ ಇಲ್ಲವೇ ಅಂತ ಹೇಳುವುದನ್ನು ಮೊದಲೇ ಪತ್ತೆ ಹಚ್ತದೆ. ಪ್ರೀನೇಟಲ್ ಡಯಾಗ್ನೋಸಿಸ್ ಹ್ಯಾಸ್ ಲೆಡ್ ಟು ಅಡ್ವಾನ್ಸಸ್ ಇನ್ ಫೀಟಲ್ ಮೆಡಿಸಿನ್. ಭ್ರೂಣಕ್ಕೆ ಅದರ ಸಹಾಯದ ಮೂಲಕ ಅದನ್ನು ಪತ್ತೆ ಹಚ್ಚಿ ಸಮಸ್ಯೆ, ಇಫ್ ದೆರ್ ಈಸ್ ಎನಿ ಕೈಂಡ್ಸ್ ಆಫ್ ಪ್ರಾಬ್ಲಮ್ಸ್ ಅ ಚೈಲ್ಡ್ ಹ್ಯಾಸ್, ದೆನ್ ದೇ ವಿಲ್ ಗಿವ್ ಅ ಫೀಟಲ್ ಮೆಡಿಸಿನ್ಸ್ to avoid these problems in the child. Before the birth itself they will give a medicines to the child to get a normal delivery or to get a normal child. Then the references, what are all the books I have referred only one book, that it is Laura Burke's Elizabeth Laura Burke's child development book, 2003 year. In 2003 it has published 6th and 7th edition, Franchise Hall of India Limited publication. So then we will go to the MCQs. Yes, in the sense multiple choice questions. ಯಾವುದೆಲ್ಲ ಬಹು ಆಯ್ಕೆ ಪ್ರಶ್ನೆಗಳು. that dash medical procedures that permit detection of problems before birth. ಅಂದರೆ ಯಾವ ವೈದ್ಯಕೀಯ ಸಾಧನಗಳು that permit detection of the baby's problems before birth. ಮಗು ಜನಿಸುವ ಮೊದಲೇ ಸಮಸ್ಯೆ ಇದೆ ಎಂಬುದು ಯಾವ ವೈದ್ಯಕೀಯ ಸಾಧನ ಹೇಳ್ತದೆ ಅಂತ. Just now I have explained, that is prenatal diagnostic methods. Computerized tomography is not, CT scan is not the one, existential therapy is not one. This is developed by Viktor Frankl, and none of the above. ಮೇಲಿನ ಯಾವುದು ಅಲ್ಲ, ಆನ್ಸರ್ ಅಲ್ಲ. ಪ್ರೀನೇಟಲ್ ಡಯಾಗ್ನಾಸ್ಟಿಕ್ ಮೆಥಡ್ಸ್ ಅಂದರೆ ಮೊದಲೇ ಪತ್ತೆ ಹಚ್ಚುವಂಥ ಸಾಧನ. ಮೊದಲೇ ಪತ್ತೆ ಹಚ್ಚುವಂಥ ಸಾಧನ. Answer for the medical procedures that permit the detection of problems before birth. Then the second one is that assess the chances of giving birth to a baby with a hereditary disorder. Which tests the chances of giving birth to a baby with a hereditary disorder. ಯಾವ ಪರೀಕ್ಷೆ ನಿಮಗೆ ಸಹಾಯ ಮಾಡ್ತದೆ ಮಗುವಿಗೆ ಮುಂದೆ ಅಂದರೆ ಹೆರಿಡಿಟರಿ ಡಿಸಾರ್ಡರ್, ಅನುವಂಶೀಯ ಸಮಸ್ಯೆ ಉಳ್ಳಂತಹ ಮಗು ಹುಟ್ಟಬಹುದು ಅಂತ ಹೇಳೋದಕ್ಕೆ ಯಾವ ಕೌನ್ಸಿಲಿಂಗ್ ಅಥವಾ ಯಾವ ಥೆರಪಿ ನಿಮಗೆ ಸಹಾಯ ಮಾಡ್ತದೆ, ಯಾವ ಪರೀಕ್ಷೆ ನಿಮಗೆ ಸಹಾಯ ಮಾಡ್ತದೆ? ಫ್ಯಾಮಿಲಿ ಕೌನ್ಸಿಲಿಂಗ್. ಫ್ಯಾಮಿಲಿ ಕೌನ್ಸಿಲಿಂಗ್ ಇಸ್ ಓನ್ಲಿ ಗಿವಿಂಗ್ ಫಾರ್ ದ divorced couples and for the whole family itself. And genetic counseling is specially giving for the only marrying couples about the hereditary disorder itself. Cognitive behavior therapy, those who have a behavioral problem. Couple counseling especially for the divorced couple, especially for them only it gives. So about the hereditary disorder, genetic counseling only gives for the hereditary disorders. So to assess the while chances of giving birth to a baby with a hereditary disorder is genetic
counseling. Next, the third one is dash and genetic analysis. Dash and genetic analysis is nothing but a DNA can reveal whether the parent is a carrier of harmful gene. ಯಾರಿಗೆ ಹಾರ್ಮ್ಫುಲ್ ಜೀನ್ ಬರುವಂಥ ಸಾಧ್ಯತೆಗಳು ಮುಂದೆ ಮಕ್ಕಳಿಗೆ ಬರುವಂಥ ಸಾಧ್ಯತೆಗಳು ಇದೆ, ಮಕ್ಕಳಿಂದ ತಂದೆ ತಾಯಿಯಿಂದ ಮಕ್ಕಳಿಗೆ ಬರುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಡ್ಯಾಶ್ ಆ್ಯಂಡ್ ಡ್ಯಾಶ್ ಟೆಸ್ಟ್ ಅಂದರೆ ಯಾವ ಟೆಸ್ಟ್ ಡ್ಯಾಶ್ ಮತ್ತು ಯಾವ ಜೆನೆಟಿಕ್ DNA ಟೆಸ್ಟ್ ಸಹಾಯ ಮಾಡ್ತದೆ ಪೇರೆಂಟಿಂದ ಅಂದರೆ ತಂದೆ ತಾಯಿಯಿಂದ ಮಕ್ಕಳಿಗೆ ಅಪಾಯಕಾರಿಯಾದಂಥ ಗುಣಾಣು ವರ್ಗಾವಣೆಯಾಗುವ ಸಾಧ್ಯತೆ ಇದೆ ಅಂತ. DNA ಟೆಸ್ಟ್ ಈಸ್ ನಥಿಂಗ್ ಬಟ್ ಅ ಜೆನೆಟಿಕ್ ಅನಾಲಿಸಿಸ್. ಬ್ಲಡ್ ಟೆಸ್ಟಾ ಅಥವಾ ಬೋತ್ A and B ಅಥವಾ ನನ್ ಆಫ್ ದಿ ಅಬವ? Both A and B is not. Why? Because genetic analysis is already given. So blood test and genetic analysis is the answer. So I will stop by hereafter. Itself. So once I will end with here. If you have any doubts, please share in my WhatsApp group or in the WhatsApp group or in the YouTube channel itself. I will share this session in the YouTube itself. Through that I will share in WhatsApp group. Thank you for listening this sessions.